ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಇದು ನ್ಯೂಸ್ ಅಲ್ಲಿದೆ. ಸೊ ಯಾಕೆ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಆಕ್ಟ್ 2021 ನ್ಯೂಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಜುಡಿಷಿಯರಿ ಏನು ಹೇಳುತ್ತೆ, ಯಾವ ರೀತಿ ಕೊಟ್ಟಿರುವಂತಹ ಟ್ರಿಬ್ಯುನಲ್ಗೆ ಕೊಟ್ಟಿರುವಂತಹ ಪವರ್ ಅನ್ನ ಯಾವ ರೀತಿ ಬ್ರಿಡ್ಜ್ ಮಾಡ್ತಾ ಇದೆ, ಸೆಂಟ್ರಲ್ ಗವರ್ಮೆಂಟ್ ಪವರ್ ಎಷ್ಟಿದೆ ಅಂದ್ರೆ ಪಾರ್ಲಿಮೆಂಟರಿ ಪವರ್ ಎಷ್ಟಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಇನ್ ಡೀಟೈಲ್ ಆಗಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಯಾಕೆ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಮೇಲೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಹೇಳ್ತಿದೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮತ್ತೆ ಸಪರೇಷನ್ ಆಫ್ ಪವರ್ ಎರಡು ಕೂಡ ವಯೋಲೇಟ್ ಮಾಡ್ತಿದೆ ಈ ಒಂದು ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಅಂತ. ಸೊ ಸುಪ್ರೀಂ ಕೋರ್ಟ್ ಇದನ್ನ ಐಡೆಂಟಿಫೈ ಮಾಡೋದಲ್ದೆ, ಅಂದ್ರೆ ಈ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮತ್ತೆ ಸಪರೇಷನ್ ಆಫ್ ಪವರ್ ಎರಡು ಕೂಡ ವಯೋಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಇದನ್ನ ಐಡೆಂಟಿಫೈ ಮಾಡೋದಲ್ಲದೆ ಸೆಂಟ್ರಲ್ ಗವರ್ಮೆಂಟ್ಗೆ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇರುವಂತಹ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳ್ತಿದೆ. ಸೊ ಈ ಒಂದು ಆರ್ಟಿಕಲ್ ನ ಅಂಡರ್ ಅಲ್ಲಿ ನಾವು ಟೂ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಇದೀವಿ. ಒಂದು ಬಂದ್ಬಿಟ್ಟು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮತ್ತೆ ಸಪರೇಷನ್ ಆಫ್ ಪವರ್ ಗೆ ಯಾವ ರೀತಿ ಟ್ರಿಬ್ಯುನಲ್ ಆಕ್ಟ್ ಚೇಂಜ್ ಮಾಡ್ತಿದೆ ಅಥವಾ ಥ್ರೆಟ್ ಮಾಡ್ತಿದೆ ಅಂತ. ಸೆಕೆಂಡ್ ಒನ್ ಬಂದ್ಬಿಟ್ಟೇನು ಅಂತ ಹೇಳಿದ್ರೆ, ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಏನು ಪೆಂಡಿಂಗ್ ಅಲ್ಲಿ ಇದೆ ಇನ್ನು ಕೂಡ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಅದನ್ನ ಎಸ್ಟಾಬ್ಲಿಷ್ ನ ಬೇಗನೆ ಮಾಡ್ಬೇಕು ಅಂತ ಕೂಡ ಹೇಳಿದೆ. ಬೇಗ ಅಂತ ಹೇಳಿದ್ರೆ ಈಗ ಕೊಟ್ಟಿರುವಂತಹ ವರ್ಡಿಕ್ಟ್ ಅಲ್ಲಿ ಏನ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಈ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಬಂದ್ಬಿಟ್ಟು 4 ತಿಂಗಳ ಒಳಗಡೆ ಅಂದ್ರೆ 4 ಮಂತ್ ಒಳಗಡೆನೆ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ನ ಮಾಡಬೇಕು ಅಂತ ಹೇಳಿದೆ. ಸೊ ಯಾವ ರೀತಿಯಾದಂತಹ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಅಂತ ಹೇಳಿದ್ರೆ, ಈ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಬಂದ್ಬಿಟ್ಟು ಮೊದಲಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಈ ಟ್ರಾನ್ಸ್ಪರೆನ್ಸಿಯ ಜೊತೆಗೆ ಈ ಟ್ರಿಬ್ಯುನಲ್ಗೆ ಇಂಡಿಪೆಂಡೆನ್ಸಿಯನ್ನ ಕೂಡ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಯಾವುದೇ ಇಶ್ಯೂಸ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಇಶ್ಯೂಸ್ ಆಗಿರ್ಬೋದು, ಅದನ್ನ ರಿಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ಜುಡಿಷಿಯರಿಗೆ ಇಂಡಿಪೆಂಡೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಬಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಆಗೂ ಇರಬೇಕು, ಹಾಗೆ ಇಂಡಿಪೆಂಡೆನ್ಸ್ ಆಗಿಯೂ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವರ್ಡಿಕ್ಟ್ ನ ಮೂಲಕ ಹೇಳಿದ್ದಾರೆ. ಹಾಗಿದ್ರೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಏನು ಅಂತ ಹೇಳಿ ಗೊತ್ತಾಯ್ತು. ಬಟ್ ಟ್ರಿಬ್ಯುನಲ್ಸ್ ಅಂದ್ರೆ ಏನು, ಯಾಕೆ ಟ್ರಿಬ್ಯುನಲ್ಸ್ ಅಂತ ಹೇಳಿ ಕರಿತಾ ಇದೀವಿ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದೆ ಅಲ್ವಾ, ಸಬಾರ್ಡಿನೇಟ್ ಕೋರ್ಟ್ಸ್ ಗಳಿದೆ ಅಲ್ಲ, ಯಾಕೆ ಟ್ರಿಬ್ಯುನಲ್ಸ್ ಬೇಕು ಅಂತ ಹೇಳಿದ್ರೆ, ಈ ಟ್ರಿಬ್ಯುನಲ್ಸ್ ಏನಿದೆ ಅಲ್ಲ ಇದನ್ನ ನಾವು ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಹೇಳ್ಬಿಟ್ಟು ಕರಿತೇವೆ. ಕ್ವಾಸಿ ಜುಡಿಷಿಯಲ್ ಬಾಡಿಯನ್ನ ಏನಕ್ಕೋಸ್ಕರ ತಂದಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತೆ ಸಬ್ ಆರ್ಡಿನೇಟ್ ಕೋರ್ಟ್ ಅಲ್ಲಿ ಇರುವಂತಹ ಕೇಸಸ್, ಪೆಂಡಿಂಗ್ ಕೇಸಸ್ ಗಳನ್ನ ರಿಸಾಲ್ವ್ ಮಾಡಿ ಈ ಕೋರ್ಟ್ಸ್ ಗಳ ಮೇಲೆ ಇರುವಂತಹ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಗೋ ಬಂದಿರೋದೇ ಟ್ರಿಬ್ಯುನಲ್ಸ್. ಸೊ ಈ ಟ್ರಿಬ್ಯುನಲ್ಸ್ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದೀವಿ ಅಂತ ಗೊತ್ತಾಯ್ತು. ಇಟ್ ಇಸ್ ಎಸ್ಟಾಬ್ಲಿಷ್ ಟು ಅಡ್ಜುಡಿಕೇಟ್ ದ ಡಿಸ್ಪ್ಯೂಟ್ಸ್ ಆರ್ ಕಂಪ್ಲೇಂಟ್ಸ್ ಅಂಡರ್ ದ ಸೆಂಟ್ರಲ್ ಗವರ್ಮೆಂಟ್ ಪ್ಲಸ್ ಸ್ಟೇಟ್ ಗವರ್ಮೆಂಟ್. ಯಾಕೆ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳಿದ್ರೆ, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಲ್ಲಿ ಕೆಲವೊಂದು ಕೇಸಸ್ ಗಳು ಸೆಂಟರ್ ಮತ್ತೆ ಅಂದ್ರೆ ಗವರ್ಮೆಂಟ್ ರಿಲೇಟೆಡ್ ಕೇಸಸ್ ಬರುತ್ತಲ್ವಾ, ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಗೋ ಬಂದಿರುವಂತದ್ದೇ ಟ್ರಿಬ್ಯುನಲ್. ಸೊ ಮೇನ್ಲಿ ಟೂ ಪಾರ್ಟ್ಸ್. ಒಂದು ಗವರ್ಮೆಂಟ್ ಜುಡಿಷಿಯರಿ ಮೇಲೆ ಇರುವಂತಹ ಪ್ರೆಷರ್ ಅನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ, ಎರಡನೆಯದಾಗಿ ಏನೆಲ್ಲ ಪೆಂಡಿಂಗ್ ಕೇಸಸ್ ಇದೆ ಅದನ್ನ ಬೇಗ ರಿಸಾಲ್ವ್ ಮಾಡೋದಕ್ಕೋಸ್ಕರನೇ ತಗೊಬಂದಿರುವಂತದ್ದು ಟ್ರಿಬ್ಯುನಲ್. ಸೊ ಟ್ರಿಬ್ಯುನಲ್ಸ್ ಅಂತ ಏನು ಅಂತ ಗೊತ್ತಾಯ್ತು. ಸೊ ಟ್ರಿಬ್ಯುನಲ್ಸ್ ಅನ್ನೋದನ್ನ ಒಂದು ಆಕ್ಟಿನ ಮೂಲಕ ತಗೊಬಂದಿದೀವ ಅಥವಾ ಆರ್ಟಿಕಲ್ ನ ಮೂಲಕ ತಗೊಬಂದಿದೀವ ಅಂದ್ರೆ, ಟ್ರಿಬ್ಯುನಲ್ಸ್ಗೆ ಇರುವಂತಹ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 323A ಹಾಗೂ ಆರ್ಟಿಕಲ್ 323B ನ ಅಡಿಯಲ್ಲಿ ನಾವು ಟ್ರಿಬ್ಯುನಲ್ಸ್ ಬಗ್ಗೆ ನೋಡ್ಬೋದಾಗತ್ತೆ. ಆರ್ಟಿಕಲ್ 323A ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಲ್ಲಿ ಟ್ರಿಬ್ಯುನಲ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಗಳ ಬಗ್ಗೆ ಟ್ರಿಬ್ಯುನಲ್ಸ್ ಬೇಕು ಅನ್ನೋದಿದೆಲ್ಲ ಅದನ್ನ ಹೇಳೋದು ಆರ್ಟಿಕಲ್ 323A. ಹಾಗೆಯೇ
ಆರ್ಟಿಕಲ್ 323B ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಲ್ಲದೆ ಬೇರೆ ಬೇರೆ ವಿಷಯಗಳೇನಿದೆ ಆ ವಿಷಯಗಳಿಗೋಸ್ಕರ ಎಸ್ಟಾಬ್ಲಿಷ್ ಮಾಡುವಂತಹ ಟ್ರಿಬ್ಯುನಲ್ಸ್ ನ ಆರ್ಟಿಕಲ್ 323B ಅಡಿಯಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಈಗ ಟ್ರಿಬ್ಯುನಲ್ಸ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು. ಬಟ್ ವೈ ಟ್ರಿಬ್ಯುನಲ್ಸ್? ಆಲ್ರೆಡಿ ನಮಗ್ ಗೊತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ಸ್ ಇವೆ ಅಂತ. ಆದ್ರೂ ಕೂಡ ಟ್ರಿಬ್ಯುನಲ್ಸ್ ಯಾಕೆ? ಯಾಕೆ ಅಂತ ಹೇಳಿದ್ರೆ, ಟ್ಯಾಕ್ಸೇಷನ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಕೋಆಪರೇಟಿವ್ ಡಿಸ್ಪ್ಯೂಟ್ಸ್ ಗಳಾಗಿರ್ಬೋದು ಅಥವಾ ಕಾರ್ಪೊರೇಟ್ ಡಿಸ್ಪ್ಯೂಟ್ಸ್ ಗಳಾಗಿರ್ಬೋದು, ಈ ರೀತಿಯ ಡಿಸ್ಪ್ಯೂಟ್ಸ್ ಗಳ ರಿಲೇಟೆಡ್ ಬರುವಂತಹ ಪೆಂಡಿಂಗ್ ಕೇಸಸ್ ಗಳನ್ನ ಬೇಗನೆ ಸಾಲ್ವ್ ಮಾಡ್ಲಿ, ಅಂದ್ರೆ ಸ್ಪೀಡಿ ಟ್ರಯಲ್ ಇರ್ಲಿ ಅಂತ ಹೇಳ್ಬಿಟ್ಟು ತಗೋ ಬಂದಿರೋದೇ ಟ್ರಿಬ್ಯುನಲ್ಸ್ ಗಳು. ಇದು ಟ್ರಿಬ್ಯುನಲ್ಸ್ ನ ಮೇನ್ ಇಂಟೆನ್ಷನ್. ಯಾಕೆ ಬೇಕು ಟ್ರಿಬ್ಯುನಲ್ಸ್ ಅನ್ನೋದಕ್ಕೆ? ಓವರ್ ಬರ್ಡನ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ ಮೇಲೆ ಇರುವಂತಹ ಓವರ್ ಬರ್ಡನ್ ನ ಕಂಟ್ರೋಲ್ ಮಾಡೋದೇ ಇದರ ಮೇನ್ ಇಂಟೆನ್ಷನ್. ಸೊ ಹಾಗಿದ್ರೆ ಯಾರು ಈ ಟ್ರಿಬ್ಯುನಲ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಾರೆ? ಇದನ್ನ ಜುಡಿಷಿಯರಿ ಹ್ಯಾಂಡಲ್ ಮಾಡುತ್ತಾ? ನೋ, ಜುಡಿಷಿಯರಿ ಯಾವುದೇ ರೀತಿಯಾದಂತಹ ಟ್ರಿಬ್ಯುನಲ್ಸ್ ಗಳನ್ನ ಹ್ಯಾಂಡಲ್ ಮಾಡಲ್ಲ. ಟ್ರಿಬ್ಯುನಲ್ಸ್ ನ ಹ್ಯಾಂಡಲ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡ್ ಲಾ. ಸೊ ಈ ಒಂದು ಮಿನಿಸ್ಟ್ರಿ ಟ್ರಿಬ್ಯುನಲ್ಸ್ ಗಳನ್ನ ಹ್ಯಾಂಡಲ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡ್ ಲಾ. ಸೊ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಓಂಟ್ ಕಮ್ಸ್ ಅಂಡರ್ ಜುಡಿಷಿಯರಿ. ಸೊ ನೆಕ್ಸ್ಟ್ 2021ರಲ್ಲಿ ನಾವು ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ ನ ತರ್ತೇವೆ. ಸೊ ಪಾರ್ಲಿಮೆಂಟ್ ಕಡೆಯಿಂದ 2021ರಲ್ಲಿ ಟ್ರಿಬ್ಯುನಲ್ ಆಕ್ಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾತಕ್ಕೋಸ್ಕರ? ಟ್ರಿಬ್ಯುನಲ್ಸ್ ಗಳನ್ನ ರಿಫಾರ್ಮ್ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರನೇ ಇಲ್ಲಿ ರಿಫಾರ್ಮ್ ಆಕ್ಟ್ 2021 ಅಂತ ಹೇಳಿರೋದು ಅವರು. ಸೊ ಇದನ್ನ ಎಸ್ಟಾಬ್ಲಿಷ್ ನ ಮಾಡ್ತಾರೆ. ಟ್ರಿಬ್ಯುನಲ್ಸ್ ಫಂಕ್ಷನ್ಸ್ ನ ಸ್ಟ್ರೀಮ್ಲೈನ್ ಮಾಡಿ ಆಲ್ಮೋಸ್ಟ್ ಇಂಡಿವಿಜುವಲ್ ಆಗಿ ಟೋಟಲ್ 8 ಟ್ರಿಬ್ಯುನಲ್ಸ್ ಗಳು ವರ್ಕ್ ಮಾಡ್ತಾ ಇರುತ್ತೆ. ಯಾವ್ಯಾವ ರೀತಿಯ ಟ್ರಿಬ್ಯುನಲ್ಸ್ ಗಳು? ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಪಿಲೇಟ್ ಟ್ರಿಬ್ಯುನಲ್ಸ್ ಅಥವಾ ಬೋರ್ಡ್ ಅಂತ ಕೇಳಿರ್ತೇವೆ. ನಂತರ ಫಿಲಂ ಸರ್ಟಿಫಿಕೇಟ್ ಅಪಿಲೇಟ್ ಟ್ರಿಬ್ಯುನಲ್ಸ್ ಗಳ ಬಗ್ಗೆ ಕೇಳಿರ್ತೀವಿ. ಈ ರೀತಿಯಲ್ಲಿ ಒಟ್ಟು 8 ಟ್ರಿಬ್ಯುನಲ್ಸ್ ಗಳನ್ನ ಬೇರೆ ಬೇರೆ ಸ್ಟ್ರೀಮ್ಸ್ ಅಲ್ಲಿ ತಗೊಬಂದಿರ್ತಾರೆ. ಆ ಸ್ಟ್ರೀಮ್ಸ್ ಅಲ್ಲಿ ತಂದಿರುವಂತಹ ಈ 8 ಟ್ರಿಬ್ಯುನಲ್ಸ್ ನ ಕೂಡ ಡಿಸಾಲ್ವ್ ಮಾಡೋದಕ್ಕೋಸ್ಕರ, ಡಿಸಾಲ್ವ್ ಮಾಡಿ ಒಂದು ಹೈ ಲೆವೆಲ್ ಆರ್ಗನೈಸೇಷನ್ ಅಂದ್ರೆ ಒಂದು ಟ್ರಿಬ್ಯುನಲ್ಸ್ ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಟ್ರಿಬ್ಯುನಲ್ಸ್ ರಿಫಾರ್ಮ್ ಆಕ್ಟ್ 2021 ಅನ್ನ ಎಸ್ಟಾಬ್ಲಿಷ್ ನ ಮಾಡ್ತಾರೆ. ಹಾಗಿದ್ರೆ ಈ 8 ಟ್ರಿಬ್ಯುನಲ್ ಗಳನ್ನ ನಾವು ಮರ್ಜ್ ಮಾಡಿದ್ವಿ ಅಲ್ವಾ? ಮರ್ಜ್ ಮಾಡಿದ್ಮೇಲೆ ಅದರ ಕೆಲಸವನ್ನ ಯಾರು ಮಾಡ್ತಾರೆ? ಬಿಕಾಸ್ ಇನ್ನು ಕೂಡ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಿಲ್ಲ. ಹಾಗಿದ್ರೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎಲ್ಲಾ ಫಂಕ್ಷನ್ ಅನ್ನು ಕೂಡ ಯಾರಿಗೆ ಕೊಡ್ಲಾಯ್ತು ಆ ಸಮಯದಲ್ಲಿ? ಡಿಸಾಲ್ವ್ ಆಯ್ತಲ್ವಾ, ಆ ಸಮಯದಲ್ಲಿ ಯಾರಿಗೆ ಕೊಡ್ಲಾಯ್ತು ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಕೊಡ್ತಾರೆ. ಸೊ ಹೈಕೋರ್ಟ್ಗೆ ಈ 8 ಟ್ರಿಬ್ಯುನಲ್ಸ್ ಏನೇನಿರುತ್ತೆ ಅದರ ವರ್ಕ್ ಹೈಕೋರ್ಟ್ ಅಂಡರ್ ಅಲ್ಲಿ ಹೋಗುತ್ತೆ. ಅದರ ಜೊತೆಗೆ ಏನಾದ್ರೂ ಅಪಿಲೇಟ್ ಇದ್ರೂ ಕೂಡ ಆ ಅಪಿಲೇಟ್ ನ ಕೂಡ ನಾವು ಹೈಕೋರ್ಟ್ಗೆ ತಗೊಂಡು ಹೋಗ್ಬೋದಾಗಿರುತ್ತೆ. ಬರೀ ಹೈಕೋರ್ಟ್ಗೆ ಮಾತ್ರ ಟ್ರಾನ್ಸ್ಫರ್ ಮಾಡಲ್ಲ, ಹೈಕೋರ್ಟಿನ ಜೊತೆ ಅದರ್ ಜುಡಿಷಿಯರಿ ಬಾಡೀಸ್ ಗಳಿಗೂ ಕೂಡ ಈ ಒಂದು ಫಂಕ್ಷನ್ ಅನ್ನ ಕೊಡ್ಲಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಟ್ರಿಬ್ಯುನಲ್ಸ್ ಅಲ್ಲಿ ಸೆಲೆಕ್ಷನ್ ಕಮಿಟಿಯನ್ನ ಫಾರ್ಮ್ ಮಾಡ್ಬಿಟ್ಟು ಸೆಲೆಕ್ಟ್ ಅನ್ನ ಮಾಡ್ತಾರೆ. ಸೊ ಈ ಸೆಲೆಕ್ಷನ್ ಕಮಿಟಿ ಏನು ಸೆಲೆಕ್ಷನ್ ಕಮಿಟಿ ಇದೆ ಅಲ್ವಾ, ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಸೆಂಟ್ರಲೈಸ್ಡ್ ಪ್ಯಾನಲ್ ಇರುತ್ತೆ. ದಿಸ್ ಸೆಂಟ್ರಲೈಸ್ಡ್ ಪ್ಯಾನಲ್ ವಿಚ್ ಲೆಡ್ ಬೈ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಚೀಫ್ ಜಸ್ಟಿಸ್. ಚೀಫ್ ಜಸ್ಟಿಸ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ. ಅದ್ರ ಜೊತೆಗೆ 2 ಸೆಂಟ್ರಲ್ ಗವರ್ಮೆಂಟ್ ಸೆಕ್ರೆಟರೀಸ್ ಇರ್ತಾರೆ. ಇದು ಮೇಜರ್ ಇಶ್ಯೂ ಇವಾಗ ಆಗಿರೋದ್ರಲ್ಲಿ. ಸೆಕ್ರೆಟರೀಸ್ ಇರ್ತಾರಲ್ವಾ, ಹಾಗಾಗಿ. ಸೊ ಇಶ್ಯೂಸ್ ಏನು ಅಂತ ಹೇಳಿ ಫರ್ದರ್ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಟೆನ್ಯೂರ್, ಮಿನಿಮಮ್ ಏಜ್ ಎಷ್ಟು ತರ್ತಾರೆ ಅಂತ ಹೇಳಿದ್ರೆ ಒಟ್ಟು 50 ವರ್ಷ. 50 ವರ್ಷವನ್ನ ಮ್ಯಾಕ್ಸಿಮಮ್ ಏಜ್ ಆಗಿ, ಸಾರಿ ಮಿನಿಮಮ್ ಏಜ್ ಆಗಿ ಇಟ್ಕೋತಾರೆ. ಕ್ರೈಟೀರಿಯಾ ಬಂದ್ಬಿಟ್ಟು ಯಾರ ಕ್ರೈಟೀರಿಯಾ ಅಂತ ಹೇಳಿದ್ರೆ ಚೈರ್ ಪರ್ಸನ್ ನ ಮತ್ತೆ ಮೆಂಬರ್ಸ್ ನ ಏಜ್ ಬಂದ್ಬಿಟ್ಟು 50 ವರ್ಷ ಅಥವಾ 4 ವರ್ಷ. ಸೊ ಹಾಗೆಯೇ ಈಗ ಯಾರು ಜಾಯಿನ್ ಆಗಿರ್ತಾರಲ್ಲ ಅವ್ರನ್ನ ರೀ ಅಪಾಯಿಂಟ್ ನ ಕೂಡ ಮಾಡ್ಕೊಳ್ಬಹುದಾಗತ್ತೆ.
ಈ ಒಂದು ರಿಫಾರ್ಮ್ ಆಕ್ಟ್ ಅಂಡರ್ ನಲ್ಲಿ. ಇಷ್ಟೇ ಅಲ್ಲ, ರೂಲ್ ಮೇಕಿಂಗ್ ಪವರ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ರೂಲ್ ಮೇಕಿಂಗ್ ಪವರ್ ಇರುತ್ತೆ. ಅಂದ್ರೆ ಎಕ್ಸಿಕ್ಯೂಟಿವ್ಸ್ಗೆ ಜಾಸ್ತಿ ಪವರ್ ಅನ್ನ ಕೊಡ್ಲಾಗಿರುತ್ತೆ. ಹಾಗಿದ್ರೆ ಇಲ್ಲಿರುವಂತಹ ಮೆಂಬರ್ಸ್ ಆಗಿರ್ಬೋದು ಅಥವಾ ಚೇರ್ಪರ್ಸನ್ ಆಗಿರ್ಬೋದು, ಅವರನ್ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ಇರುವಂತಹ ಜಡ್ಜಸ್ ಗಳನ್ನ ರಿಮೂವ್ ಮಾಡೋ ತರಾನೇ ಮಾಡ್ತಾರ? ಇಲ್ಲ. ಇಲ್ಲಿರುವಂತಹ ಚೇರ್ಪರ್ಸನ್ಸ್ ಆಗಿರ್ಬೋದು ಅಥವಾ ಮೆಂಬರ್ಸ್ ಗಳಾಗಿರ್ಬೋದು, ಇವರನ್ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳ ಎನ್ಕ್ವೈರಿ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಸೊ ಈ ಎನ್ಕ್ವೈರಿ ಕಮಿಟಿಯನ್ನ ಫಾರ್ಮ್ ಮಾಡಿ ಮೆಂಬರ್ಸ್ ಗಳನ್ನ ರಿಮೂವ್ ಮಾಡ್ಲಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಡೈರೆಕ್ಟ್ ಆಗಿ ರಿಮೂವ್ ಮಾಡಲ್ಲ. ಯಾರು ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಅವರನ್ನ ರಿಮೂವ್ ಮಾಡುತ್ತೆ. ಸೊ ಗವರ್ಮೆಂಟ್ ಕೋರ್ಟಿನ ಡಿಸಿಷನ್ ಮೇಲೆ ಇಲ್ಲಿರುವಂತಹ ಮೆಂಬರ್ಸ್ ಮತ್ತೆ ಚೇರ್ಪರ್ಸನ್ಸ್ ಗಳನ್ನ ರಿಮೂವ್ ಮಾಡ್ತಾರೆ. ಅಂಡ್ ಟ್ರಿಬ್ಯುನಲ್ಸ್ ಗಳ ಅಪೀಲ್ ಬಂದ್ಬಿಟ್ಟು ಹೈಕೋರ್ಟ್ಗೆ ಮಾಡಬಹುದಾಗತ್ತೆ. ಸೊ ಇದಿಷ್ಟು ಈ ಟ್ರಿಬ್ಯುನಲ್ಸ್ ಗಳಿಗೆ ಇದ್ದಂತಹ ಪವರ್. ಅಪೀಲ್ ನ ಹೈಕೋರ್ಟ್ಗೆ ತಗೊಂಡೋಗ್ಬೋದಾಗತ್ತೆ. ಸೊ ರಿಮೂವಲ್ ಯಾವ ತರ? ಇಲ್ಲಿರುವಂತಹ ಮೆಂಬರ್ಸ್ ಆಗಿರ್ಬೋದು, ಚೇರ್ಪರ್ಸನ್ಸ್ ಆಗಿರ್ಬೋದು, ಸೆಲೆಕ್ಷನ್ ಕಮಿಟಿಯ ಮೂಲಕ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ಅವರ ಟೆನ್ಯೂರ್ ಬಂದ್ಬಿಟ್ಟು 4 ವರ್ಷ, ಏಜ್ ಬಂದ್ಬಿಟ್ಟು 50 ವರ್ಷ. ಇದಿಷ್ಟು ಕೂಡ ಕ್ರೈಟೀರಿಯಾಸ್ ನಮಗ್ ಗೊತ್ತಾಯ್ತು. ಸೊ ನೆಕ್ಸ್ಟ್, ಸುಪ್ರೀಂ ಕೋರ್ಟಿನ ಈ ಒಂದು ಆಕ್ಟಿನ ಮೇಲೆ ಇರುವಂತಹ ಕಾಂಟ್ರವರ್ಸಿ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಕಾಂಟ್ರವರ್ಸಿ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಟ್ರಿಬ್ಯುನಲ್ಸ್ ಗಳ ಟೆನ್ಯೂರ್. ಏನು ಟೆನ್ಯೂರ್ ಬಂದ್ಬಿಟ್ಟು 4 ವರ್ಷ ಅಥವಾ ಏಜ್ ಲಿಮಿಟ್ ಎಷ್ಟು? 50 ವರ್ಷ. ಟ್ರಿಬ್ಯುನಲ್ಸ್ ನ ಟೆನ್ಯೂರ್ ಹಾಗೂ ಏಜ್ ಲಿಮಿಟ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಗೆ ಪವರ್ ನ ಕೊಟ್ಟಿದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಗೆ ಪವರ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಇದು ಇನ್ವ್ಯಾಲಿಡೇಟ್ ಅಂತ. ಅಂದ್ರೆ ಕೊಟ್ಟಿರುವಂತಹ ಏಜ್ ಲಿಮಿಟ್ ಆಗಿರ್ಬೋದು, ಟೆನ್ಯೂರ್ ಆಗಿರ್ಬೋದು, ಅದರ ಡಿಸಿಷನ್ ನ ಸೆಂಟ್ರಲ್ ಗವರ್ಮೆಂಟ್ ಗೆ ಕೊಟ್ಟಿರೋದು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ನ ಬ್ರಿಚ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದೆ. ನಂತರ ಸೆಲೆಕ್ಷನ್ ಕಮಿಟಿ. ಈ ಸೆಲೆಕ್ಷನ್ ಕಮಿಟಿಯಲ್ಲಿ ನಾನು ಆಲ್ರೆಡಿ ಹೇಳಿದೆ, ಸೆಕ್ರೆಟರೇಟ್ ಇರ್ತಾರೆ ಇಬ್ರು ಅಂತ. ಗವರ್ಮೆಂಟ್ ಸೆಕ್ರೆಟರೀಸ್ ಇರೋದ್ರಿಂದ ಇಲ್ಲಿ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಕಿತ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕಾಂಟ್ರವರ್ಸಿ ಏನು ಅಂತ ಹೇಳಿದ್ರೆ, 4 ವರ್ಷ ಏಜ್ ಲಿಮಿಟ್ ಅನ್ನ 4 ವರ್ಷ ಟೆನ್ಯೂರ್ ಅನ್ನ ಇಟ್ಟಿದ್ದಾರೆ ಅಲ್ವಾ. ಈ 4 ವರ್ಷ ಟೆನ್ಯೂರ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಥವಾ ಲೆಜಿಸ್ಲೇಟಿವ್ ನ ಓವರ್ ರಿಚ್ ಮಾಡುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ನ ಪವರ್ ಅನ್ನ ಇಲ್ಲಿ ಲೆಜಿಸ್ಲೇಚರ್ಸ್ ಓವರ್ ರೈಡ್ ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇರುವಂತಹ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ನಂತರ ಫೋರ್ತ್ಲಿ ಎಕ್ಸಿಕ್ಯೂಟಿವ್ ರೂಲ್. ಏನು? ಎಕ್ಸಿಕ್ಯೂಟಿವ್ಸ್ಗೆ ಇಲ್ಲಿ ಹೆಚ್ಚಿನ ಪವರ್ ಅನ್ನ ಗ್ರಾಂಟ್ ಮಾಡಲಾಗಿದೆ. ಟ್ರಿಬ್ಯುನಲ್ಸ್ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇದು ಎರಡಕ್ಕೂ ಕೂಡ ಹೈ ಪವರ್ ಇಲ್ಲ. ಯಾರಿಗೆ ಜಾಸ್ತಿ ಪವರ್ ಇದೆ ಅಂತ ಹೇಳಿದ್ರೆ, ಎಕ್ಸಿಕ್ಯೂಟಿವ್ಸ್ಗೆ ಜಾಸ್ತಿ ಪವರ್ ಇದೆ. ಸೊ ಇದು ಸುಪ್ರೀಂ ಕೋರ್ಟ್ 2021ರ ರಿಫಾರ್ಮ್, ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ನಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಗಳ ಬಗ್ಗೆ ಹೇಳ್ತಾ ಇರೋದು. ಇಷ್ಟೇ ಅಲ್ಲ, ಸುಪ್ರೀಂ ಕೋರ್ಟೇ ತನ್ನಿಂದ ತಾನೇ ಅಬ್ಸರ್ವ್ ಮಾಡಿದೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ. ಈ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸುಪ್ರೀಂ ಕೋರ್ಟೇ ಐಡೆಂಟಿಫೈ ನ ಮಾಡಿದೆ. ಇದರಲ್ಲಿ ಪಿಟಿಷನರ್ಸ್ ಇಂದ ಕೂಡ ಇಶ್ಯೂಸ್ ನ ಹೈಲೈಟ್ ಕೂಡ ಮಾಡಬಹುದು. ಇಲ್ಲಿ ಯಾವ ಪಿಟಿಷನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮದ್ರಾಸ್ ಬಾರ್ ಅಸೋಸಿಯೇಷನ್ ಮತ್ತೆ ಜೈರಾಮ್ ರಮೇಶ್ ಪಿಟಿಷನ್ಸ್. ಈ ಪಿಟಿಷನ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಟ್ರಿಬ್ಯುನಲ್ಸ್ ರಿಫಾರ್ಮ್ ಆಕ್ಟ್ 2021 ಅದು ಓವರ್ ರೈಡ್ ಮಾಡ್ತಿದೆ ಅಥವಾ ಜುಡಿಷಿಯರಿ ಇಂಡಿಪೆಂಡೆನ್ಸ್ ನ ಕಿತ್ಕೊಳ್ತಾ ಇದೆ ಪಾರ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಪಿಟಿಷನ್ ನ ಫೈಲ್ ಮಾಡಿದೆ. ಸೊ ದಿಸ್ ಪಿಟಿಷನ್ ಐಡೆಂಟಿಫೈಡ್ ದಟ್ ಪಾರ್ಲಿಮೆಂಟರಿ ಡಿಬೇಟ್ ನ ಇಲ್ದೆ ಟ್ರಿಬ್ಯುನಲ್ಸ್ ಗಳನ್ನ ಚೇಂಜಸ್ ಮಾಡ್ತಿದೆ ಅಂತ ಹೇಳಿದೆ. ಸೊ ಇಲ್ಲಿದ್ದಂತಹ 9 ಸ್ಪೆಷಲೈಸ್ಡ್ ಟ್ರಿಬ್ಯುನಲ್ಸ್ ಗಳನ್ನ ಅಬಾಲಿಷ್ ಮಾಡಿ ಅದರ ವರ್ಕ್ ಲೋಡ್ಸ್ ಗಳನ್ನ ಹೈಕೋರ್ಟ್ ಗೆ ಟ್ರಾನ್ಸ್ಫರ್ ಮಾಡಿರೋದು. ಸುಪ್ರೀಂ ಕೋರ್ಟ್ ಯಾವ್ದನ್ನ ಐಡೆಂಟಿಫೈ ಮಾಡಿದೆ ಅಂತ ಹೇಳ್ತಿರೋದು. ಫಸ್ಟ್ ಒನ್, ಟ್ರಿಬ್ಯುನಲ್ಸ್ ಗಳನ್ನ ಡಿಸಾಲ್ವ್ ಮಾಡಿಬಿಟ್ಟು ಹೈಕೋರ್ಟ್ ಗೆ ಓವರ್ ಬರ್ಡನ್ ನ ಕ್ರಿಯೇಟ್ ಮಾಡಿತ್ತು. ಎರಡನೇದಾಗಿ, ಟ್ರಿಬ್ಯುನಲ್ಸ್ ಗಳ ಮೇಲೆ ಗವರ್ಮೆಂಟ್ ಡಾಮಿನೆನ್ಸ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್, ಟ್ರಿಬ್ಯುನಲ್ಸ್ ಗಳ ಮೇಲೆ ಗವರ್ಮೆಂಟ್ ಡಾಮಿನೆನ್ಸ್ ನ ಸಾಧಿಸ್ತಾ ಇದೆ. ಅಂದ್ರೆ ಎಷ್ಟೋ ಕೇಸಸ್ ಗಳಲ್ಲಿ ಲಿಟಿಗೆಂಟ್ ಯಾರು ಇರ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ. ಸೊ ಈ ಸೆಂಟ್ರಲ್ ಗವರ್ಮೆಂಟ್ ಯಾವಾಗ
ಪವರ್ ಅನ್ನ ಅಥವಾ ಓವರ್ ರೈಡಿಂಗ್ ಪವರ್ ಅನ್ನ ಟ್ರಿಬ್ಯುನಲ್ಸ್ ಮೇಲೆ ಇಟ್ಕೊಳ್ಳುತ್ತೆ ಅಲ್ವಾ, ಆಗ ಯಾವ ಕೇಸಸ್ ಕೂಡ ಸಾಲ್ವ್ ಆಗಕ್ಕಾಗಲ್ಲ. ಸೊ ಹಂಗಾಗಿ ಈ ಡಾಮಿನೆನ್ಸ್ ನ ಕೂಡ ಸುಪ್ರೀಂ ಕೋರ್ಟ್ ತನ್ನಿಂದ ತಾನೇ ಐಡೆಂಟಿಫೈನ ಮಾಡಿದೆ ಟ್ರಿಬ್ಯುನಲ್ಸ್ ಗಳಲ್ಲಿ ಆಗ್ತಿರುವಂತಹ ಪ್ರಾಬ್ಲಮ್ ನ. ದೀಸ್ ಟೂ ಆರ್ಗ್ಯುಮೆಂಟ್ಸ್ ಅಥವಾ ದೀಸ್ ಟೂ ಪ್ರಾಬ್ಲಮ್ಸ್ ಆರ್ ಐಡೆಂಟಿಫೈಡ್ ಅಂಡ್ ಅಕ್ಸೆಪ್ಟೆಡ್ ಬೈ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಈಗ ತಂದಿರುವಂತಹ ಜಡ್ಜ್ಮೆಂಟ್ ಅಲ್ಲಿ ಕೋರ್ ಫೈಂಡಿಂಗ್ಸ್ ನ ನಾವು ನೋಡ್ಕೊಂಡ್ರೆ ಇದನ್ನ ಟೋಟಲ್ 3 ಪಿಲ್ಲರ್ಸ್ ಮೇಲೆ ಡಿವೈಡ್ ಮಾಡಲಾಗಿದೆ. ಯಾವ್ಯಾವ ಪಿಲ್ಲರ್ಸ್ ಅಂದ್ರೆ, ಮೊದಲು ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಆಲ್ರೆಡಿ ಹೇಳಿದೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮೇಲೆ ಯಾವ ತರ ಪ್ರಾಬ್ಲಮ್ ಆಗ್ತಿದೆ ಅಂತ. ಸಪರೇಷನ್ ಆಫ್ ಪವರ್, ದಟ್ ಇಸ್ ಸಪರೇಷನ್ ಆಫ್ ಪವರ್ ಬಿಟ್ವೀನ್ ದ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ಸ್ ಅಂಡ್ ಲೆಜಿಸ್ಲೇಟರ್, ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇದೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲಿಸಂ, ಅಂದ್ರೆ ಸುಪ್ರೀಮಾ ಅಥವಾ ನಾಟ್ ಸುಪ್ರೀಮಾ ಅನ್ನೋದ್ರ ಮೇಲೆ ಕೂಡ ಮಾತಾಡ್ತಿದೆ. ಮೊದಲನೇದಾಗಿ ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಯಾಕೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಕ್ಸಿಕ್ಯೂಟರ್ಸ್ ಅಂತ ನಾವೇನ್ ಕರಿತಾ ಇದೀವಿ, ಈ ಎಕ್ಸಿಕ್ಯೂಟರ್ಸ್ ಪವರ್ ಹೆಚ್ಚಾಗ್ತಾ ಇದೆ. ಈ ಎಕ್ಸಿಕ್ಯೂಟರ್ಸ್ ಅಪಾಯಿಂಟ್ಮೆಂಟ್ ಅಲ್ಲಿ ಬರ್ತಾ ಇರೋದಾಗಿರ್ಬೋದು, ಅಥವಾ ಟ್ರಿಬ್ಯುನಲ್ಸ್ ಗಳನ್ನ ಫಾರ್ಮ್ ಮಾಡೋದ್ರಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ನ ತೋರಿಸ್ತಾ ಇರೋದ್ರಲ್ಲಾಗಿರ್ಬೋದು, ಇದೆಲ್ಲದರಿಂದ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಎಕ್ಸಿಕ್ಯೂಟರ್ಸ್ ಕಿತ್ಕೊಳ್ತಾ ಇದ್ದಾರೆ. ಕೋರ್ಟ್ ಸೆಡ್ ದಟ್ ಎಕ್ಸಿಕ್ಯೂಟರ್ಸ್ ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ಬೇಕು, ಎಸ್ಪೆಷಲಿ ಗವರ್ಮೆಂಟ್ ಪ್ರಾಬ್ಲಮ್ ಲಿಟಿಗೆಂಟ್ ಎಲ್ಲಿರುತ್ತೋ ಆ ಪ್ಲೇಸ್ ಅಲ್ಲಿ ಅಂತ ಹೇಳ್ತದೆ. ಸೆಕೆಂಡ್ ಪಿಲ್ಲರ್ ಬಂದ್ಬಿಟ್ಟು ಸಪರೇಷನ್ ಆಫ್ ಪವರ್. ಪಾರ್ಲಿಮೆಂಟ್ ಓವರ್ ರೈಡಿಂಗ್ ಪವರ್ ಅನ್ನ ಮಾಡ್ತಾ ಇದೆ. ಜುಡಿಷಿಯರಿ ಸ್ಟ್ರಕ್ಚರ್ ಮತ್ತೆ ಜುಡಿಷಿಯರಿಯ ಫಂಕ್ಷನಿಂಗ್ ಅಲ್ಲಿ ಲೆಜಿಸ್ಲೇಟಿವ್ ಪವರ್ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ ಅಲ್ಲಿ ಇರಬೇಕು. ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ ಅಂದ್ರೆ ಏನು? ನಮ್ಗೆ ಅದಕ್ಕೋಸ್ಕರನೇ ನಮ್ಗೆ ಬೇಸಿಕ್ ಫೀಚರ್ಸ್ ಅಂತ ತಗೋ ಬಂದಿದೀವಿ ನಾವು, ಕರೆಕ್ಟ್ ಅಲ್ವಾ? ಅದಕ್ಕೆ ಜುಡಿಷಿಯಲ್ ಪ್ರನೌನ್ಸ್ಮೆಂಟ್ ಒಳಗಡೆಯೇ ಕಾನ್ಸ್ಟಿಟ್ಯೂಷನಲ್ ಲೆಜಿಸ್ಲೇಟಿವ್ ಪವರ್ ಇರ್ಬೇಕಾಗತ್ತೆ. ಅದಕ್ಕಿಂತ ಆಚೆ ಬಂತು ಅಂತ ಹೇಳಿದ್ರೆ ಜುಡಿಷಿಯರಿ ಇಂಡಿಪೆಂಡೆನ್ಸ್ ಕೂಡ ಬ್ರಿಚ್ ಆಗುತ್ತೆ. ಎಕ್ಸಿಕ್ಯೂಟಿವ್ಸ್ ಮತ್ತೆ ಲೆಜಿಸ್ಲೇಟರ್ ಮತ್ತೆ ಜುಡಿಷಿಯರಿ ಏನ್ ಸಪರೇಟ್ ಅಂತ ಹೇಳ್ತಿದೀವಲ್ವಾ, ಅದು ಕೂಡ ಬ್ರಿಚ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ ಅಲ್ಲಿ ತನ್ನ ವರ್ಕ್ ನ ಅವ್ರವ್ರು ಮಾಡ್ತಾ ಹೋದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಎರಡನೇ ಪಿಲ್ಲರ್ ಆಗಿ ಹೇಳ್ತಾ ಇದೆ. ಇನ್ನು ಮೂರನೇ ಪಿಲ್ಲರು ಕಾನ್ಸ್ಟಿಟ್ಯೂಷನಲಿಸಂ. ಯಾವುದು ಇಂಡಿಯಾದಲ್ಲಿ ಸುಪ್ರೀಂ? ಜನಗಳ ಅಲ್ಲ, ಪಾರ್ಲಿಮೆಂಟ ಅಲ್ಲ, ಜುಡಿಷಿಯರಿಯ ಅಲ್ಲ. ಭಾರತದಲ್ಲಿ ಸುಪ್ರೀಂ ಅಂತ ನಾವು ಕರೆಯೋದು ಕಾನ್ಸ್ಟಿಟ್ಯೂಷನ್. ಸೊ ಈ ಕಾನ್ಸ್ಟಿಟ್ಯೂಷನ್ ಎಲ್ಲದಕ್ಕಿಂತ ಮೇಲಿದೆ ಅಂತ ಹೇಳಿದ್ರೆ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಭಾರತದಲ್ಲಿ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮೆಸಿಯನ್ನ ನಾವು ಕಾಪಾಡ್ಕೊಬೇಕಾಗತ್ತೆ. ಬಿಕಾಸ್ ನಮ್ದು ಕೋರ್ ಪ್ರಿನ್ಸಿಪಲ್ ಅದು ಅಲ್ವಾ. ಪಾರ್ಲಿಮೆಂಟ್ ಆಗ್ಲಿ ಅಥವಾ ಎಕ್ಸಿಕ್ಯೂಟಿವ್ ಆಗ್ಲಿ ಸುಪ್ರೀಂ ಅಲ್ಲ ಇಲ್ಲಿ. ಸೊ ಬೇಸಿಕ್ ಫೀಚರ್ ಅನ್ನ ಕಾಪಾಡ್ಕೊಳ್ತಾ ಹೋಗ್ಬೇಕು. ಏನೇ ಚೇಂಜಸ್ ಮಾಡಿದ್ರು ಕೂಡ ಭಾರತದ ಕಾನ್ಸ್ಟಿಟ್ಯೂಷನ್ ನ ಬೇಸಿಕ್ ಫೀಚರ್ಗೆ ಯಾವುದೇ ರೀತಿಯಾದಂತಹ ಥ್ರೆಟ್ ನ ಮಾಡಬಾರ್ದು ಅಂತ ಕೂಡ ಇಲ್ಲಿ 3 ಪಿಲ್ಲರ್ಸ್ ಗಳಾಗಿ ಡಿವೈಡ್ ಮಾಡಿಬಿಟ್ಟು ತನ್ನ ಜಡ್ಜ್ಮೆಂಟ್ ನ ಮೂಲಕ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗಿದೆ. ನಂತರ ಯಾಕೆ ಜುಡಿಷಿಯರಿ ಇಂಡಿಪೆಂಡೆನ್ಸ್ ನಮಗೆ ಯಾಕೆ ಮ್ಯಾಟರ್ ಆಗತ್ತೆ, ಯಾಕೆ ಬೇಕು ಜುಡಿಷಿಯರಿ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ, ಟ್ರಿಬ್ಯುನಲ್ಸ್ ಗಳು ತಮ್ಮ ವರ್ಕ್ ನ ತಾವು ಪ್ರಾಪರ್ ಆಗಿ ಫಂಕ್ಷನ್ ನ ಮಾಡ್ಲಿಕ್ಕೋಸ್ಕರ ನಮ್ಗೆ ಜುಡಿಷಿಯಲಿ ಇಂಡಿಪೆಂಡೆನ್ಸ್ ಬೇಕೇ ಬೇಕು. ತನ್ನ ಗವರ್ಮೆಂಟ್ ಕರೆಕ್ಟ್ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಇನಿಷಿಯೇಟಿವ್ ನ ತಗೊಬಂದ್ರೆ ಅದರಿಂದ ಸೊಸೈಟಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಗವರ್ಮೆಂಟ್ ಕರೆಕ್ಟ್ ಅಂತ ಹೇಳಿದ್ರೆ ಜುಡಿಷಿಯರಿ ತನ್ನ ಇಂಡಿಪೆಂಡೆನ್ಸ್ ಅಥವಾ ತನ್ನ ಏನು ಪ್ರಿಮೈಸಸ್ ಇದೆ ಅದರಿಂದ ಹೊರಗಡೆ ಹೋಗಿ ವರ್ಡಿಕ್ಟ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ. ಬಿಕಾಸ್ ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಕಾಪಾಡ್ತಾ ಇರೋದೇ ಜುಡಿಷಿಯರಿ. ಸೊ ಹಾಗಾಗಿ ಗವರ್ಮೆಂಟ್ ಕಂಟ್ರೋಲ್ ಏನಿದೆ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ನಮ್ಮ ಫಂಡಮೆಂಟಲ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನ ಕ್ರಿಯೇಟ್ ಆಗ್ತಿರೋದನ್ನ ಕಂಟ್ರೋಲ್ ಮಾಡಬೇಕು. ದಟ್ ಇಸ್ ವೈ ವಿ ನೀಡ್ ಜುಡಿಷಿಯಲಿ ಇಂಡಿಪೆಂಡೆನ್ಸ್ ನೇಚರ್. ನೆಕ್ಸ್ಟ್, ಗವರ್ಮೆಂಟ್ ಬಿಗ್ಗೆಸ್ಟ್ ಲಿಟಿಗೆಂಟ್ ಇರ್ತಾರಲ್ವಾ, ಆ ತರ ಟ್ರಿಬ್ಯುನಲ್ಸ್ ಗಳಲ್ಲಿ ಗವರ್ಮೆಂಟಿನ ಪವರ್ ಅನ್ನ ರೆಡ್ಯೂಸ್ ಮಾಡಬೇಕು. ಸೊ ಗವರ್ಮೆಂಟ್ ಪವರ್ ಅನ್ನ ರೆಡ್ಯೂಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ಕೊಬಹುದು. ಅದ್ರ ಜೊತೆಗೆ ನಮ್ಮ ಭಾರತದ ಕೋರ್ ಪ್ರಿನ್ಸಿಪಲ್ ನ ನಾವು ಫಾಲೋ ಮಾಡೋದಕ್ಕೋಸ್ಕರ ನಮ್ಗೆ ಜುಡಿಷಿಯರಿ ಇಂಡಿಪೆಂಡೆನ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದಾಗತ್ತೆ. ನಂತರ ಏನೆಲ್ಲ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದೆ ಟ್ರಿಬ್ಯುನಲ್ಸ್ ಅಥವಾ ಜುಡಿಷಿಯರಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಕೋಆರ್ಡಿನೇಷನ್ ಬೇಕು ಅಂತ ಹೇಳಿದ್ರೆ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ನಮಗ್ ಬೇಕೇ ಬೇಕು.
ಇನ್ ಕೇಸ್ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಇಲ್ಲ ಅಂತ ಹೇಳಿದ್ರೆ ವೇರಿಯಸ್ ಮಿನಿಸ್ಟ್ರೀಸ್ ಏನಿದೆ ಆ ವೇರಿಯಸ್ ಮಿನಿಸ್ಟ್ರೀಸ್ ಅಲ್ಲಿ ಕೋಆರ್ಡಿನೇಷನ್ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಕೋಆರ್ಡಿನೇಷನ್ಗೋಸ್ಕರ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ತಮ್ಮ ತಮ್ಮ ವರ್ಕ್ ನ ಅಸೈನ್ ಮಾಡೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೀಮ್ ಬರ್ಡನ್. ಇಂಟ್ರೀಮ್ ಬರ್ಡನ್ ಅಂತ ಹೇಳಿದ್ರೆ ಇವಾಗ ಹೈಕೋರ್ಟ್ ಮೇಲೆ ಎಲ್ಲಾ ಕೇಸಸ್ಗಳು ಹೋಗ್ತಿದೆ ಅಲ್ಲ, ಅಥವಾ ಬೇರೆ ಬೇರೆ ಕೋರ್ಟ್ಗಳ ಮೇಲೆ ಹೋಗ್ತಿದೆ ಅಲ್ವಾ, ಇದನ್ನ ಈ ಬರ್ಡನ್ ನ ರೆಡ್ಯೂಸ್ ಮಾಡ್ಬೇಕು. ಹೇಗೆ ರೆಡ್ಯೂಸ್ ಮಾಡ್ಬೇಕು? ಬಿಕಾಸ್ ಇದು ಚಾಲೆಂಜಸ್ ಅಂದ್ರೆ ಜುಡಿಷಿಯರಿ ಮೇಲೆ ಹೋಗ್ತಿರೋದು ತುಂಬಾ ಕೇಸ್ ಬರ್ಡನ್ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಿದೆ, ಲೋಡ್ ಆಗ್ತಿದೆ ಜಾಸ್ತಿ, ಕರೆಕ್ಟ್ ಅಲ್ವಾ? ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿರುವಂತಹ ಕೇಸಸ್ ಗಳನ್ನ ರೆಡ್ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಟ್ರಿಬ್ಯುನಲ್ ವೇಕೆನ್ಸಿಯನ್ನ ಹೆಚ್ಚು ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಹೈಕೋರ್ಟ್ ಅಲ್ಲಿರುವಂತಹ ಪೆಂಡಿಂಗ್ ಕೇಸಸ್ ಗಳನ್ನ ಕೂಡ ಸಾಲ್ವ್ ಮಾಡೋದಕ್ಕೋಸ್ಕರ ಹೈಕೋರ್ಟ್ ಅಲ್ಲೂ ಕೂಡ ಹೆಚ್ಚಿನ ಜಡ್ಜಸ್ ಗಳನ್ನ ಅಥವಾ ಲಾಯರ್ಸ್ ಗಳನ್ನ ನಾವು ಹೈರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಲೆಜಿಸ್ಲೇಟಿವ್ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಜುಡಿಷಿಯರಿ ರಿಲೇಟೆಡ್ ಯಾವುದೇ ಒಂದು ಪ್ರೋಗ್ರಾಮ್ಸ್ ಅಥವಾ ಏನೇ ರಿಲೇಟೆಡ್ ನಾವ್ ಯಾವ್ದನ್ನಾದ್ರೂ ಕೂಡ ರಿಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಅಲೈನ್ ವಿತ್ ಜುಡಿಷಿಯರಿ ಜೊತೆ ಅಲೈನ್ ನ ಮಾಡ್ಕೊಳ್ದೆ ನಾವು ಯಾವುದೇ ರೀತಿಯಾದಂತಹ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಆಗಲ್ಲ. ಬಿಕಾಸ್ ನಮ್ಮ ಜುಡಿಷಿಯರಿಯ ಜುಡಿಷಿಯರಿಗೆ ಕೊಟ್ಟಿರುವಂತಹ ಇಂಡಿಪೆಂಡೆನ್ಸ್ ನ ಕಾಪಾಡೋದಕ್ಕೋಸ್ಕರ. ಸೊ ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ರಿಫಾರ್ಮ್ ನ ರಿಲೇಟೆಡ್. ನಮ್ಗೆ ಮೇನ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಚಾಲೆಂಜಸ್ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ ನ ಬರೀರಿ ಅಂತನಾದ್ರೂ ಕೇಳ್ಬೋದು. ಅಂದ್ರೆ ಕ್ರಿಟಿಕಲಿ ಅನಲೈಸ್ ಅಂತನಾದ್ರೂ ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಕಮೆಂಟ್ ಆನ್ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ ಅಂತನಾದ್ರೂ ಕೇಳ್ಬೋದು, ಅಥವಾ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಬರ್ಡನ್ ನ ರೆಡ್ಯೂಸ್ ಮಾಡ್ತಾ ಇದೆ, ಮತ್ತೆ ಯಾವ ರೀತಿಯಲ್ಲಿ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ನ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.